ಹಾಸನಾಂಬೆ ಸನ್ನಿಧಿಯಲ್ಲಿ ಕಾಲ್ತುಳಿತದ ಆತಂಕ ಹೆಚ್ಚಾಗ್ತಾ ಇದೆ. ಹಾಸನಾಂಬೆ ದರ್ಶನಕ್ಕೆ ಭಕ್ತರ ಸುನಾಮಿ ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಪರಿಸ್ಥಿತಿ ನಿಯಂತ್ರಣ ನಿಜಕ್ಕೂ ಕಷ್ಟವಾಗಿದೆ. ಸರತಿ ಸಾಲು ಬ್ಯಾರಿಕೇಡ್ ದಾಟಿ ಭಕ್ತರು ಮುನ್ನುಗ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಎಸ್ಪಿ ಮಹಮ್ಮದ್ ಸುಜೀತಾ ಪತ್ರವನ್ನು ಬರೆದಿದ್ದಾರೆ. ದೇಗುಲದಲ್ಲಿ ಸ್ಥಳಾವಕಾಶ ಕೊರತೆ ಇದೆ, ಹೀಗಾಗಿ ಸರಣಿ ರಜೆ ಹಿನ್ನೆಲೆ ಅಪಾರ ಭಕ್ತರ ಆಗಮನ ಆಗ್ತಾ ಇದೆ. ಪರಿಸ್ಥಿತಿ ನಿಯಂತ್ರಣ ಮಾಡಲು ವಿಶೇಷ ಬಸ್ ಅನ್ನು ರದ್ದು ಮಾಡಿ ಹೀಗಂತ ಜಿಲ್ಲಾಧಿಕಾರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮನವಿ ಪತ್ರವನ್ನು ಬರೆದಿದ್ದಾರೆ. ತೀವ್ರ ಆತಂಕ ಮೂಡಿಸ್ತಾ ಇದೆ ಈ ಒಂದು ಪತ್ರ. ನೋಡಿ, ಈಗ ಅದು ಬೇರೆ ವೀಕೆಂಡ್ ರಜೆ ಇದೆ. ಈ ರಜೆ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಇದ್ದಾರೆ. ದಿನೇ ದಿನೇ ಈ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಆತಂಕ ಕಾಲ್ತುಳಿತ ಆಗ್ಬೋದು ಅಂತ, ಹೀಗಾಗಿ ಅಲ್ಲಿನ ಎಸ್ಪಿ ಅವರು ಜಿಲ್ಲಾಡಳಿತಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈ ವಿಶೇಷ ಬಸ್ ವ್ಯವಸ್ಥೆಯನ್ನು ಏನು ಹಾಸನಕ್ಕೆ ಕಲ್ಪಿಸಲಾಗಿದೆ ಆ ಬಸ್ಸನ್ನು ರದ್ದು ಮಾಡಿ, ಯಾಕಂದರೆ ಈ ಕ್ರೌಡನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಪತ್ರವನ್ನು ಬರೆದಿರೋದು. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ರಂಜಿತ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಇದೀಗ ಒಂದು ಕಡೆ ಈಗ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಆತಂಕ ಎಲ್ಲಿ ಕಾಲ್ತುಳಿತ ಆಗುತ್ತೆ ಅಂತ, ಮತ್ತೊಂದು ಕಡೆ ಈಗ ಎಸ್ ಪಿ ಅವರು ಪತ್ರವನ್ನು ಬರೆದಿದ್ದಾರೆ ಜಿಲ್ಲಾಧಿಕಾರಿಗೆ. ಈ ಕ್ರೌಡನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಸ್ ಏನು ವಿಶೇಷ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅದನ್ನು ರದ್ದು ಮಾಡಿ ಅಂತ. ಈ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಅಂತ? ಖಂಡಿತ ಪ್ರವೀಣ್, ನಾವೀಗ ಹಾಸನಾಂಬೆಯ ದೇಗುಲದ ಗರ್ಭಗುಡಿಯ ಮುಂಭಾಗದಲ್ಲಿದ್ದೀವಿ. ಬರುವಂಥ ಭಕ್ತರ ಸಂಖ್ಯೆ ನಿರಂತರವಾಗಿ ಅನಿರೀಕ್ಷಿತ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ನಿರೀಕ್ಷೆಗೂ ಮೀರಿ ಭಕ್ತರ ಪ್ರಮಾಣ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ವ್ಯವಸ್ಥಿತವಾದಂಥ ಅಚ್ಚುಕಟ್ಟಿನ ನಿರ್ವಹಣೆಯನ್ನು ಇಷ್ಟೊತ್ತಿನವರೆಗೂ ಕೂಡ ಕೃಷ್ಣ ಬೈರೇಗೌಡರು ನಿರ್ವಹಿಸಿದ್ರು. ಇಲ್ಲೇ ಬಂದು ನಿಯಂತ್ರಣ ಕೊಠಡಿ ಸೇರಿದಂತೆ ಬರುವ ಭಕ್ತರ ಜೊತೆಗೆ ಅವರೆಲ್ಲ ಮಾತಾಡಿದ್ದನ್ನು ನಾವು ಗಮನಿಸಿದ್ವಿ. ಕ್ಷಣ ಕ್ಷಣಕ್ಕೂ ಕೂಡ ಭಕ್ತರ ಹರಿವು ಹೆಚ್ಚಾಗ್ತಾ ಇದೆ. ನಿರಂತರವಾಗಿ ಸರಣಿ ರಜೆಗಳಿರೋದ್ರಿಂದಾಗಿ ಇಲ್ಲಿಯವರೆಗೂ 19 ಲಕ್ಷ ಜನ ದೇವಿಯ ದರ್ಶನವನ್ನು ಮಾಡಿದ್ದಾರೆ, ತಾಯಿಯ ದರ್ಶನವನ್ನು ಮಾಡಿದ್ದಾರೆ. ಇಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಹಾಗೆ ಇಲ್ಲಿರುವಂಥ ಬೇರೆ ಬೇರೆ ಕಾಲೇಜ್ನ ಸ್ಟೂಡೆಂಟ್ಸ್ಗಳು, NCC ಹಾಗೆ ಸ್ಕೌಟ್ಸ್ ವಿದ್ಯಾರ್ಥಿಗಳನ್ನು ಇಲ್ಲಿ ವಿಶೇಷವಾದಂಥ ವ್ಯವಸ್ಥೆಗೆ ನಿಯೋಜಿಸಿದ್ದಾರೆ. ನೋಡಿ, ಈ ಒಂದು ವಿಭಾಗ ಏನು ನೋಡ್ತಾ ಇದ್ದೀರಲ್ಲ, ನಿಯಂತ್ರಣ ಕೊಠಡಿಯ ಮುಂಭಾಗದಲ್ಲಿ ಯಾರು ದರ್ಶನವನ್ನು ಮಾಡಿ ಗರ್ಭಗುಡಿಯ ಮುಂಭಾಗದಲ್ಲಿ ತಾಯಿ ಸಪ್ತ ಮಾತೃಕೆಯ ಸ್ವರೂಪಿಣಿಯಾದಂತಹ ತಾಯಿ ಹಾಸನಾಂಬೆಯ ದರ್ಶನವನ್ನು ಮಾಡಿ ಬರುವಂಥ ಜನರು ಈ ಮಾರ್ಗವಾಗಿ ಎಕ್ಸಿಟ್ ಆಗ್ತಾರೆ. ನೀವು ಹೇಳಿದಾಗೆ DC ಇವತ್ತು SP ಇವತ್ತು DCಗೆ ಒಂದು ಪತ್ರ ಬರೆದಿದ್ದಾರೆ. ಅದರ ಪ್ರಕಾರ ಎಲ್ಲ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿರುವಂಥ ಜಾಗದಿಂದ ಸುಮಾರು 4-5 ಕಿಲೋಮೀಟರ್ವರೆಗೂ ಕೂಡ ಜನರ ಕ್ಯೂ ಇದೆ, ಟ್ರಾಫಿಕ್ ಜಾಮ್ ಇದೆ. ಈ ಕಾರಣದಿಂದ ಯಾವುದೇ ಅಹಿತಕರ ಘಟನೆ ಆದರೂ ಕೂಡ ನಾವು ಜವಾಬ್ದಾರಲ್ಲ. ಬಸ್ಗಳನ್ನು ನೀವು ತಡೆ ಹಿಡೀರಿ, ಮತ್ತು 1,000 ಸೇರಿದಂತೆ 300 ರೂಪಾಯಿ ಮತ್ತು ಧರ್ಮದರ್ಶನಕ್ಕೆ ನೀವೇನೀಗ ವಿಶೇಷ ಪಾಸ್ಗಳನ್ನು ಮಾಡಿದ್ದೀರಿ ಅದನ್ನು ರದ್ದು ಮಾಡಿದರೆ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಹಿರಿಯರು, ಮಕ್ಕಳು ಎಲ್ಲರೂ ಕೂಡ ಈ ಒಂದು ಭಾಗಕ್ಕೆ ಬಂದು ಇಲ್ಲಿ ದರ್ಶನವನ್ನು ಮಾಡ್ತಾ ತಾಯಿಯ ಒಂದು ಆಶೀರ್ವಾದಕ್ಕೆ ಪಾತ್ರ ಆಗ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ನಾನು ತುಮಕೂರಿಂದ. ದರ್ಶನ ಆಯ್ತಾ? ದರ್ಶನ ಚೆನ್ನಾಗಾಯ್ತು. ತಾವೆಲ್ಲಿಂದ? ತುಮಕೂರು. ತಾವೆಲ್ಲಿಂದ ಬಂದಿದ್ದೀರಿ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ದೇವಿ ದರ್ಶನ ದರ್ಶನ ಆಯ್ತು. ನಾವು ಅಷ್ಟು ದೂರದಿಂದ 4 to 5 hours ನಾವು ನಿಂತ್ಕೊಂಡು ಕ್ಯೂ ಅಲ್ಲಿ ಬಂದಿರ್ತೀವಿ. ಆದ್ರೆ ದೇವ್ರನ್ನ ನೋಡಕ್ 1 ಸೆಕೆಂಡು ಬಿಡಲ್ಲ, ನಮ್ಮನ್ನ 1 ಸೆಕೆಂಡ್ ಕೂಡ ಬಿಟ್ಟಿಲ್ಲ ದೇವ್ರ ನೋಡಕ್ಕೆ. ನಮ್ಗೆ ಏನಂದ್ರೆ ಟಿವಿ ಜನ ರಶ್ ಇದೆ, ಎಲ್ಲ ಕಡೆ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಸರಿ, ಕಂಟ್ರೋಲ್ ಮಾಡ್ಲಿ ಸರ್. ನಾವು ಅಷ್ಟು ಜರ್ನಿ ಮಾಡಿ 5 hours ನಿಂತು ಬಂದಿರ್ತೀವಲ್ವಾ, ಸೊ ನಮಗೆ 1 ಮಿನಿಟ್ ಬಿಡ್ಲಿ, ಜಾಸ್ತಿ ಜನರ ಕ್ರೌಡ್ ಇರೋದ್ರಿಂದ ಹೆಚ್ಚು ಹೊತ್ತು ದೇವರ ಗುಡಿಯ ಮುಂದೆ, ಗರ್ಭಗುಡಿಯ ಮುಂದೆ ಜನರನ್ನ ನಿಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಜನ ಅದನ್ನೇ ಹೇಳ್ತಾ ಇರೋದು. ಬಂದಿರುವಂಥ ಜನರಿಗೆ ಎಲ್ಲ ವ್ಯವಸ್ಥೆಗಳನ್ನು ಸ್ವತಃ ಕೃಷ್ಣ ಬೈರೇಗೌಡರೇ ನಿಭಾಯಿಸ್ತಾ ಇದ್ದಾರೆ. ಕಂಟ್ರೋಲ್ ರೂಮ್ಗಳಲ್ಲಿ ಹಾಸನ ನಗರದ ಸಂಪೂರ್ಣವಾದಂತಹ ಚಿತ್ರಣವನ್ನು ನೋಡೋದಕ್ಕೆ ಅಲ್ಲಿ CCTV ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಬಂದಿರುವಂಥ ಭಕ್ತರಿಗೆ ಸ್ವಚ್ಛತೆ ಮತ್ತು ಎಲ್ಲ ಭದ್ರತೆ ಮತ್ತೊಂದೆಲ್ಲ ದೃಷ್ಟಿಯಿಂದ ನೋಡಿ ಇಲ್ಲೆಲ್ಲವೂ ನೀವು ಗಮನಿಸ್ತಾ ಇದ್ದೀರಲ್ಲ, ಇದೆಲ್ಲವೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮತ್ತು ಶ್ರೀ ವೆಂಕಟರಮಣ ಸ್ವಾಮಿಯ ಈ ಒಂದು ಹೂವಿನ ಒಂದು ಚಿತ್ತಾರವನ್ನು ಕೂಡ ಇಲ್ಲಿ ಬಿಂಬಿಸುವ ಮೂಲಕ ಬರುವ ಭಕ್ತರು ಎಕ್ಸಿಟ್ ಆಗುವಾಗ ಇಲ್ಲಿ ಸೆಲ್ಫಿ ತೆಗೆದುಕೊಂಡು ಹೋಗ್ತಾರೆ. ವಿಶೇಷವಾದಂಥ ಬಂದೋಬಸ್ತನ್ನು ನೋಡ್ತಾ ಇದ್ದೀರಿ. ಹಾಗೆ ಅಡಿಗಡಿ
ಅಡಿಗಡಿಗೂ ಕೂಡ ಪೊಲೀಸ್ ಸಿಬ್ಬಂದಿಯ ಸರ್ಪಗಾವಲಿದೆ. ಪೊಲೀಸರು ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಬರುವವರನ್ನ ನಿಲ್ಲದ ಹಾಗೆಯಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಿಲ್ಲದ ಹಾಗೆಯಲ್ಲಿ ಅವ್ರನ್ನ ನಿರಂತರವಾಗಿ ಮುಂದಕ್ಕೆ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಂದವರಿಗೆ ಒಂದು ವ್ಯವಸ್ಥಿತವಾದಂಥ ದರ್ಶನ ಆಗಬೇಕು, ಮತ್ತೆ ಬೇರೆ ಬೇರೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಕೂಡ ಜನ ಬರ್ತಾ ಇರೋದ್ರಿಂದಾಗಿ ಅವ್ರನ್ನ ನಿಯಂತ್ರಿಸುವುದಕ್ಕೆ ವ್ಯವಸ್ಥೆಗಳಾಗಿದೆ. ಇನ್ನು ಬುಧವಾರ ಸಂಜೆ 7 ಗಂಟೆಗೆ ದರ್ಶನದ ವ್ಯವಸ್ಥೆ ಸಂಪೂರ್ಣವಾಗಿ ಬಾಗಿಲುಗಳು ಬಂದಾಗೋ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಕಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತ ಹಾಗೆ ಪೊಲೀಸ್ ಅಧಿಕಾರಿಗಳು, ಮಾನ್ಯ ಉಸ್ತುವಾರಿ ಮಂತ್ರಿಗಳೇ ಸ್ವತಃ ಸ್ಥಳದಲ್ಲಿದ್ದು ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿಂದ ಬರುವಂತ ಬಸ್ಗಳು ಸಂಪೂರ್ಣ ಕೆಲ ಕಡೆಗಳಲ್ಲಿ ಬಂದ್ ಮಾಡಿದ್ದಾರೆ ಅಂತಾರೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಿಂದ ಊರ್ ಕಡೆ ಹೋಗುವಂತ ಜನ ಹೆಚ್ಚಿರ್ತಾರೆ, ಹಾಗಾಗಿ ಕೆಲ ಬಸ್ಗಳನ್ನ ತಡೆ ಹಿಡಿದಿದ್ದೀವಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ರಾತ್ರಿ ಹೆಚ್ಚು ಕಮ್ಮಿ 9 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ದೇಗುಲದ ಬಾಗಿಲನ್ನು ಬಂದ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬಲಿಪಾಡ್ಯಮಿಯ ವಿಶೇಷ ಪೂಜೆಗಳಿರೋದ್ರಿಂದಾಗಿ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದನ್ನ ಉಸ್ತುವಾರಿ ಮಂತ್ರಿಗಳೇ ಹೇಳಿದ್ದಾರೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಜನರ ಹರಿವು ಜಾಸ್ತಿ ಇದೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಆಯ್ತು ಸರ್. ಆಯ್ತು, ಸೂಪರ್ ಆಗಾಯ್ತು. ವೆರಿ ಗುಡ್ ಅರೇಂಜ್ಮೆಂಟ್ಸ್ ಎಕ್ಸಲೆಂಟ್ ಆಗಿದೆ. ಓಕೆ, ಥ್ಯಾಂಕ್ ಯು ರಂಜಿತ್ ತಮ್ಮೆಲ್ಲ ಮಾಹಿತಿಗೆ. ದೇವಿ ದರ್ಶನ ಆಯ್ತು. ನಾವು ಅಷ್ಟು ದೂರದಿಂದ 4 to 5 hours ನಾವು ನಿಂತ್ಕೊಂಡು ಕ್ಯೂ ಅಲ್ಲಿ ಬಂದಿರ್ತೀವಿ. ಆದ್ರೆ ದೇವ್ರನ್ನ ನೋಡಕ್ 1 ಸೆಕೆಂಡು ಬಿಡಲ್ಲ ನಮ್ನ. 1 ಸೆಕೆಂಡ್ ಕೂಡ ಬಿಟ್ಟಿಲ್ಲ ದೇವ್ರ ನೋಡಕ್ಕೆ ನಮ್ಗೆ. ಏನಂದ್ರೆ ಟಿವಿ ಜನ ರಶ್ ಇದೆ, ಎಲ್ಲ ಕಡೆ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಸರಿ, ಕಂಟ್ರೋಲ್ ಮಾಡ್ಲಿ ಸರ್. ನಾವು ಅಷ್ಟು ಜರ್ನಿ ಮಾಡಿ 5 hours ನಿಂತು ಬಂದಿರ್ತೀವಲ್ವಾ, ಸೊ ನಮಗೆ 1 minute ಬಿಡ್ಲಿ, ಜಾಸ್ತಿ ಜನರ ಕ್ರೌಡ್ ಇರೋದ್ರಿಂದ ಹೆಚ್ಚು ಹೊತ್ತು ದೇವರ ಗುಡಿಯ ಮುಂದೆ, ಗರ್ಭಗುಡಿಯ ಮುಂದೆ ಜನರನ್ನ ನಿಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಜನ ಅದನ್ನೇ ಹೇಳ್ತಾ ಇರೋದು. ಬಂದಿರುವಂಥ ಜನರಿಗೆ ಎಲ್ಲ ವ್ಯವಸ್ಥೆಗಳನ್ನು ಸ್ವತಃ ಕೃಷ್ಣ ಬೈರೇಗೌಡರೇ ನಿಭಾಯಿಸ್ತಾ ಇದ್ದಾರೆ. ಕಂಟ್ರೋಲ್ ರೂಮ್ಗಳಲ್ಲಿ ಹಾಸನ ನಗರದ ಸಂಪೂರ್ಣವಾದಂತಹ ಚಿತ್ರಣವನ್ನು ನೋಡೋದಕ್ಕೆ ಅಲ್ಲಿ CCTV ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಬಂದಿರುವಂಥ ಭಕ್ತರಿಗೆ ಸ್ವಚ್ಛತೆ ಮತ್ತು ಎಲ್ಲ ಭದ್ರತೆ ಮತ್ತೊಂದೆಲ್ಲ ದೃಷ್ಟಿಯಿಂದ ನೋಡಿ ಇಲ್ಲೆಲ್ಲವೂ ನೀವು ಗಮನಿಸ್ತಾ ಇದ್ದೀರಲ್ಲ, ಇದೆಲ್ಲವೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮತ್ತು ಶ್ರೀ ವೆಂಕಟರಮಣ ಸ್ವಾಮಿಯ ಈ ಒಂದು ಹೂವಿನ ಒಂದು ಚಿತ್ತಾರವನ್ನು ಕೂಡ ಇಲ್ಲಿ ಬಿಂಬಿಸುವ ಮೂಲಕ ಬರುವ ಭಕ್ತರು ಎಕ್ಸಿಟ್ ಆಗುವಾಗ ಇಲ್ಲಿ ಸೆಲ್ಫಿ ತೆಗೆದುಕೊಂಡು ಹೋಗ್ತಾರೆ. ವಿಶೇಷವಾದಂಥ ಬಂದೋಬಸ್ತನ್ನು ನೋಡ್ತಾ ಇದ್ದೀರಿ. ಹಾಗೆ ಅಡಿಗಡಿ ಕೂಡ ಪೊಲೀಸ್ ಸಿಬ್ಬಂದಿಯ ಸರ್ಪಗಾವಲಿದೆ. ಪೊಲೀಸರು ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಬರುವವರನ್ನ ನಿಲ್ಲದ ಹಾಗೆಯಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಿಲ್ಲದ ಹಾಗೆಯಲ್ಲಿ ಅವ್ರನ್ನ ನಿರಂತರವಾಗಿ ಮುಂದಕ್ಕೆ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಂದವರಿಗೆ ಒಂದು ವ್ಯವಸ್ಥಿತವಾದಂಥ ದರ್ಶನ ಆಗಬೇಕು, ಮತ್ತೆ ಬೇರೆ ಬೇರೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಕೂಡ ಜನ ಬರ್ತಾ ಇರೋದ್ರಿಂದಾಗಿ ಅವ್ರನ್ನ ನಿಯಂತ್ರಿಸುವುದಕ್ಕೆ ವ್ಯವಸ್ಥೆಗಳಾಗಿದೆ. ಇನ್ನು ಬುಧವಾರ ಸಂಜೆ 7 ಗಂಟೆಗೆ ದರ್ಶನದ ವ್ಯವಸ್ಥೆ ಸಂಪೂರ್ಣವಾಗಿ ಬಾಗಿಲುಗಳು ಬಂದಾಗೋ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಕಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತ ಹಾಗೆ ಪೊಲೀಸ್ ಅಧಿಕಾರಿಗಳು, ಮಾನ್ಯ ಉಸ್ತುವಾರಿ ಮಂತ್ರಿಗಳೇ ಸ್ವತಃ ಸ್ಥಳದಲ್ಲಿದ್ದು ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿಂದ ಬರುವಂತ ಬಸ್ಗಳು ಸಂಪೂರ್ಣ ಕೆಲ ಕಡೆಗಳಲ್ಲಿ ಬಂದ್ ಮಾಡಿದ್ದಾರೆ ಅಂತಾರೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಿಂದ ಊರ್ ಕಡೆ ಹೋಗುವಂತ ಜನ ಹೆಚ್ಚಿರ್ತಾರೆ, ಹಾಗಾಗಿ ಕೆಲ ಬಸ್ಗಳನ್ನ ತಡೆ ಹಿಡಿದಿದ್ದೀವಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ರಾತ್ರಿ ಹೆಚ್ಚು ಕಮ್ಮಿ 9 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ದೇಗುಲದ ಬಾಗಿಲನ್ನು ಬಂದ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬಲಿಪಾಡ್ಯಮಿಯ ವಿಶೇಷ ಪೂಜೆಗಳಿರೋದ್ರಿಂದಾಗಿ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದನ್ನ ಉಸ್ತುವಾರಿ ಮಂತ್ರಿಗಳೇ ಹೇಳಿದ್ದಾರೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಜನರ ಹರಿವು ಜಾಸ್ತಿ ಇದೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಆಯ್ತು ಸರ್. ಆಯ್ತು, ಸೂಪರ್ ಆಗಾಯ್ತು. ವೆರಿ ಗುಡ್ ಅರೇಂಜ್ಮೆಂಟ್ಸ್ ಅರೇಂಜ್ಮೆಂಟ್ಸ್ ಎಕ್ಸಲೆಂಟ್ ಆಗಿದೆ. ಓಕೆ, ಥ್ಯಾಂಕ್ ಯು ರಂಜಿತ್ ತಮ್ಮೆಲ್ಲ ಮಾಹಿತಿಗೆ.